ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, 4th ಸೆಮ್ಮಲ್ಲಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು 4 ಯೂನಿಟ್ ಇರುತ್ತೆ. 3ನೇ ಯೂನಿಟಲ್ಲಿ 2 ಸಬ್ ಟಾಪಿಕ್ ಬಂತು. ಅದರ ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 4ಅಲ್ಲಿ ನನಗೆ ಸ್ಪೆಕ್ಟ್ರೋಸ್ಕೋಪಿ ಅಂತಿದೆ, ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನಿವತ್ತು IR ಸ್ಪೆಕ್ಟ್ರೋಸ್ಕೋಪಿ, ನಿಮಗೆ 2 ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. ಒಂದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಇನ್ನೊಂದು IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. ಈ IR ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಇವಾಗ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ಜನರಲ್ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೇನು ಅದ್ರ ಬಗ್ಗೆ ಹೇಳಿದ್ದೀನಿ. ಇದರಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ IR ಸ್ಪೆಕ್ಟ್ರೋಸ್ಕೋಪಿ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಯಾವ್ಯಾವ ರೀತಿಯಲ್ಲಿ ಸ್ಟ್ರೆಚಿಂಗ್ ಆಗುತ್ತೆ, ಅದನ್ನೆಲ್ಲನೂ ಇವಾಗ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವಾಗೂ ನೀವು ಸೀರೀಸಲ್ಲೇ ಬಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಮಧ್ಯದಲ್ಲಿ ಎಲ್ಲೋ ನೋಡಿದ್ರೆ ಕಷ್ಟ ಆಗುತ್ತೆ. ಸೊ ನೀವು ಇದ್ರದ್ದು ವೀಡಿಯೋ ನಂಬರ್ 1 ನೋಡಿ ವೀಡಿಯೋ ನಂಬರ್ 2 ಬಂದರೆ ಕಂಟಿನ್ಯೂಟಿ ಸಿಗುತ್ತೆ. ಅಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂದ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ನೀವು ಅದನ್ನು ನೋಡಿ ನೀವೇನು ಮಾಡಬೇಕಾಗತ್ತೆ, ಈ ಕಡೆಗೆ ಬರಬೇಕಾಗತ್ತೆ. ಸೊ ನನಗೆ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನು ಅಂತಂದರೆ, ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ಯಾವುದೋ ಒಂದು ಮ್ಯಾಟರ್ ಇದೆ, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ. ಅದೇನು ಮಾಡ್ತಾ ಇದೆ ಅಂದರೆ ಡಿಫ್ರೆಂಟ್ ಅಮೌಂಟ್ ಆಫ್ ಎನರ್ಜಿ ಇರೋವಂಥ ಲೈಟ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗ ಇಟ್ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಅದೇ ಥರ IR ರೇಡಿಯೇಷನ್ ಏನಾದರೂ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಮೇಲೆ ಬಿದ್ದಾಗ ಆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಏನು ಮಾಡುತ್ತೆ ಅಂದರೆ ಇಟ್ ಸ್ಟಾರ್ಟ್ ವೈಬ್ರೇಟಿಂಗ್. ಹಾಗಾಗಿ IR ಸ್ಪೆಕ್ಟ್ರೋಸ್ಕೋಪಿನ ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಕರೀತಾರೆ. ಆ ವೈಬ್ರೇಟ್ ಆದಾಗ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಗಿವ್ ಮಿ ದಿ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಅಥವಾ ಬೆಂಡಿಂಗ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದನ್ನು ಕೊಡ್ತಾ ಹೋಗುತ್ತದು. ಸೊ ಅದು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿದೆ. ನಿಮ್ಮ ಮಾಲಿಕ್ಯೂಲಲ್ಲಿ ಯಾವ ಅಂದರೆ ಈಚ್ ಆ್ಯಂಡ್ ಎವ್ರಿ ಮಾಲಿಕ್ಯೂಲ್ ಈಸ್ ಯುನೀಕ್. ಇಟ್ ಗೋಯಿಂಗ್ ಟು ಹ್ಯಾವ್ ಎ ಡಿಫ್ರೆಂಟ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಅಬ್ಸರ್ವ್ ಡಿಫ್ರೆಂಟ್ ಅಮೌಂಟ್ ಆಫ್ ಎನರ್ಜಿ, ಲೈಟ್ ಎನರ್ಜಿ. IR ರೇಡಿಯೇಷನ್ನ ಎಲ್ಲದಕ್ಕೂ ಒಂದೇ IR ರೇಡಿಯೇಷನ್ ರೇಂಜ್ ಕೊಟ್ಟರು ಎಲ್ಲ ಮಾಲಿಕ್ಯೂಲು ಎಲ್ಲ ರೇಂಜಲ್ಲಿರುವಂಥದ್ದು ಮಿನಿಮಮಿಂದ ಮ್ಯಾಕ್ಸಿಮಮ್ ತನಕ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಅದು ಸರ್ಟೈನ್ ಫ್ರೀಕ್ವೆನ್ಸಿ ಇರುವಂಥದ್ದನ್ನು ಮಾತ್ರನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಕಾರಣಗಳು ಏನು ಅಂದರೆ ಸುಮಾರು ಫ್ಯಾಕ್ಟ್ರಿಗಳಿವೆ. ಒಂದು ಫೋರ್ಸ್ ಕಾನ್ಸ್ಟೆಂಟ್ ಅಂತ ಬರುತ್ತೆ, ಅಟಾಮಿಕ್ ವೆಯ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ವಿಚ್ ಇನ್ವಾಲ್ಡ್ ಇನ್ ದಟ್ ಕೆಮಿಕಲ್ ಬಾಂಡಿಂಗ್ ಅನ್ನೋದು ಬರುತ್ತೆ, ಹೈಡ್ರೋಜನ್ ಬಾಂಡ್ ಇದೆಯಾ ಅಂತ ಬರುತ್ತೆ. ಇದಲ್ದಲೇ ಎಲೆಕ್ಟ್ರಾನಿಕ್ ಎಫೆಕ್ಟು, ಇಂಡಕ್ಟಿವ್ ಎಫೆಕ್ಟು, ಮಿಸೋಮೆರಿಕ್ ಎಫೆಕ್ಟ್ ಆಲ್ಸೋ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ಗಿವಿಂಗ್ ದಿ ಡಿಫ್ರೆಂಟ್ ಫ್ರೀಕ್ವೆನ್ಸಿ. IR ಫ್ರೀಕ್ವೆನ್ಸಿ ನಮಗೆ ಕೊಡ್ತಾ ಹೋಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಹುಕ್ಸ್ ಲಾ ಅಂತ ಹೇಳ್ತೀವಿ. ಅದೇನು ಹೇಳುತ್ತೆ ಅಂದರೆ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ is directly proportional to mu, that is directly proportional to k but inversely proportional to mu ಅಂತ ಹೇಳ್ತೀವಿ. ವೇವ್ ನಂಬರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿನ. ವೇವ್ ನಂಬರ್ ಇಸ್ ಈಕ್ವಲ್ ಟು 1/2π √k/μ ಅಂತ ಹೇಳ್ತೀವಿ. 2 ಆಟಮ್ಸ್ ಇದೆ ಅಂತ ಇಟ್ಕೊಳ್ಳೋಣ, 2 ಆಟಮ್ದು ಬೇರೆ ಬೇರೆ ಮಾಸ್ ಇದೆ ಅಂತ ಇಟ್ಕೊಳ್ಳೋಣ, M1 M2 ಅಂತ. ಅದರದ್ದು ರೆಡ್ಯೂಸ್ ಮಾಸ್ ಏನು ಹೇಳ್ತೀವಿ ಅದಕ್ಕೆ ಮ್ಯೂ ಅಂತ ಕರಿತೀವಿ. ಮ್ಯೂ ಇಸ್ ಈಕ್ವಲ್ ಟು M1 + M2 M1 × M2 ಡಿವೈಡೆಡ್ ಬೈ M1 + M2 ಅಂತ ಹೇಳ್ತೀವಿ. ಸೊ ಅದನ್ನು ನಾನು ಹೆಂಗೆ ಕನ್ಸಿಡರ್ ಮಾಡ್ಕೋಬೇಕು ಅಂದರೆ, ಹಿಂಗೆ 2 ಸ್ಟ್ರಿಂಗ್ ಇದೆ, ಸ್ಟ್ರಿಂಗ್ ಹಾಕಿದ್ದೀನಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಬೇರೆ ಬೇರೆ ವೆಯ್ಟ್ ಹಾಕಿದಾಗ ಅದು ಬೇರೆ ಬೇರೆ ಥರ ಸ್ಟ್ರೆಚಿಂಗ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಯಾವ ಥರ ಇದೆ ಕೆ ಅಂತಂದರೆ ಅವೆರಡರ ಮಧ್ಯೆ ಇರುತ್ತೆ ಸ್ಮಾಲ್ ವೆಯ್ಟ್, ಹೇಗೆ ಫಾಸ್ಟಾಗಿ ಇದಾಗುತ್ತೆ ಅಂತ. ನಿಮ್ಮ ವೆಯ್ಟ್ ಅನ್ನೋದು ಚಿಕ್ಕದಾಗಿತ್ತು ಅಂತ ಇಟ್ಕೊಳ್ಳೋಣ. ನಾನು ಹೇಳಿದೆ ಡಿಪೆಂಡ್ಸ್ ಆನ್ ಅಟಾಮಿಕ್ ವೆಯ್ಟ್ ಆಲ್ಸೋ ಅಂತ. ನಿಮ್ಮ ಮಾಲಿಕ್ಯೂಲ್ಸು ಚಿಕ್ಕದಾಗಿತ್ತು ಅಂದರೆ ವೈಬ್ರೇಟ್ ಆಗೋದು ಫಾಸ್ಟ್ ಆಗುತ್ತೆ. ಅದೇ ಥರ ನಿಮ್ಮ ಮಾಲಿಕ್ಯೂಲ್ ಲಾರ್ಜ್ ಆಗಿತ್ತು ಅಂದರೆ ವೈಬ್ರೇಟ್ ಆಗೋದು ಕಡಿಮೆ ಆಗುತ್ತೆ. ಅದೇ ಥರ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಇನ್ನೊಂದು ಪದ ಯೂಸ್ ಮಾಡ್ತೀವಿ. ಸೊ ಅವೆರಡರ ಮಧ್ಯೆ ಇರುವಂಥ ಎನರ್ಜಿ, ಬಾಂಡ್ ಎನರ್ಜಿ, ವಾಟ್ಸ್ ಅ ಫೋರ್ಸ್ ದಟ್ ಗೋಯಿಂಗ್ ಟು ಹೋಲ್ಡ್ ದಟ್ ಬಾಂಡ್ ಟುಗೆದರ್, ಅದಕ್ಕೆ ನಾವೇನಂತ ಕರಿತೀವಿ, ಫೋರ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕೆ ಇಂದ ಮೆನ್ಷನ್ ಮಾಡ್ತಾರೆ. ಶಾರ್ಟರ್ ಆ್ಯಂಡ್ ಸ್ಟ್ರಾಂಗರ್ ಸ್ಪ್ರಿಂಗ್ಸ್ ವೈಬ್ರೇಟ್ ಫಾಸ್ಟರ್ ದ್ಯಾನ್ ಲಾಂಗ್ ಆ್ಯಂಡ್ ವೀಕ್ ಸ್ಪ್ರಿಂಗ್ಸ್. ಸೊ ಹಾಗಾಗಿ ಟ್ರಿಪಲ್ ಬಾಂಡು, ಡಬಲ್ ಬಾಂಡು, ಸಿಂಗಲ್ ಬಾಂಡು ಯಾವ ರೀತಿ, ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಯಾವ ಥರ ಬಾಂಡ್ ಇದೆ ಅದ್ರ ಮೇಲೂ ಅದು ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಹೋಗುತ್ತೆ.
ಸೊ ನಾವೇನು ಮಾಡಿದ್ವಿ, ನಾವು ಈಗ M1 ಮತ್ತು M2 ಇದೆ, ಬೇರೆ ಬೇರೆ ವೆಯ್ಟ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು ಹೇಳ್ತಿದ್ದೀವಿ, ಆರ್ ಅಂತ ಹೇಳ್ತಿದ್ದೀವಿ. ಸೊ ಅವಾಗ ನನಗೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂದರೆ 1/2π ರೂಟ್ ಆಫ್ F/μ ಅಂತ ಹೇಳ್ತೀವಿ. ಎಫ್ ಅಂತ ಹೇಳ್ತಾರೆ ಅಥವಾ ಕೆ ಅಂತ ಹೇಳ್ತಾರೆ. ಅದನ್ನು ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮದು ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಕಾನ್ಸ್ಟೆಂಟ್, ಎನರ್ಜಿ ಬಿಟ್ವೀನ್ ದಿ ಟು atoms involved in covalent bond and it's inversely proportional to reduced mass ಅಂತ ಅದ್ರ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಎಗೇನ್ ಅಟಾಮಿಕ್ ಮಾಸ್ ಏನಿದೆ ಅದ್ರ ಮೇಲೂ ಅದು ಡಿಪೆಂಡೆಂಟ್ ಆಗುತ್ತೆ. ಅಟಾಮಿಕ್ ಮಾಸು ಕಡಿಮೆ ಇದ್ದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಫೋರ್ಸ್ ಕಾನ್ಸ್ಟೆಂಟ್ ಜಾಸ್ತಿ ಇತ್ತು ಅಂತೆ ಆವಾಗ ಏನಾಗುತ್ತೆ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಜಾಸ್ತಿ ತೊಗೊಳುತ್ತೆ. ಆ ಬೇಸ್ ಮೇಲೆ ನಮ್ಮ ಮಾಲಿಕ್ಯೂಲಲ್ಲಿ ಏನಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸ್ಮಾಲರ್ ದಿ ಆಟಮ್ಸ್ ಆಫ್ ದಿ ಮಾಲಿಕ್ಯೂಲ್, ಸ್ಮಾಲರ್ ಇಸ್ ದಿ ರೆಡ್ಯೂಸ್ ಮಾಸ್, ದೇರ್ ಫೋರ್ ಹೈಯರ್ ಇಸ್ ಇಟ್ಸ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ. ಬಿಕಾಸ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಡ್ಯೂಸ್ ಮಾಸ್. ಸೊ ರೆಡ್ಯೂಸ್ ಮಾಸ್ ಅಂದರೆ ಏನು, ಸ್ಮಾಲರ್ ದಿ ಆಟಮ್ ಇತ್ತು ಅಂದರೆ ರೆಡ್ಯೂಸ್ ಮಾಸು ಕಡಿಮೆ ಆಗುತ್ತೆ. ರೆಡ್ಯೂಸ್ ಮಾಸ್ ಕಡಿಮೆ ಆದಾಗ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಗಿವ್ ದಿ ಹೈಯರ್ ವೈಬ್ರೇಷನಲ್ ಫ್ರೀಕ್ವೆನ್ಸಿ. ಆದರೆ ಫೋರ್ಸ್ ಕಾನ್ಸ್ಟೆಂಟ್ ಅಂತ ನಾವೇನು ಕರಿತೀವಿ, ಎಫ್ ಅಂತ ಕರಿತೀವಿ, ಕೆ ಅಂತ ಕರಿತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಸ್ಟ್ರೆಂತ್ ಆಫ್ ದಿ ಬಾಂಡ್ ಅಂತ ಹೇಳ್ತೀವಿ. ಸೊ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಹೇಳ್ತಾ ಇದ್ದೀವಿ. ಸೊ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಬಾಂಡ್ ಆರ್ಡರ್ or bond energy. Vibrational frequency increases with increase in force constant. Such bond absorb higher frequency. ಸೊ ಫ್ರೀಕ್ವೆನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫೋರ್ಸ್ ಕಾನ್ಸ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಟಾಮಿಕ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ರೆಡ್ಯೂಸ್ ಮಾಸ್ ಮೇಲೆ ಅದು ಡಿಪೆಂಡೆಂಟ್ ಆಗುತ್ತೆ. ಇದಲ್ದಲೆ ನಾಟ್ ಆಲ್ ಕೋವಲೆಂಟ್ ಬಾಂಡ್ ಡಿಸ್ಪ್ಲೇ ದ ಬಾಂಡ್ಸ್ ಇನ್ ಐ ಆರ್ ಸ್ಪೆಕ್ಟ್ರಮ್. ಹಾಗಂತ ಎಲ್ಲ ಕೋವಲೆಂಟ್ ಮಾಲಿಕ್ಯೂಲ್ಸೂ ಐ ಆರ್ ಸ್ಪೆಕ್ಟ್ರಮ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಹಾಗಾದ್ರೆ ಅದರಲ್ಲಿ ಏನಿರಬೇಕು, ಐ ಆರ್ ಆ್ಯಕ್ಟಿವ್ ಅಂತ ನಾವು ಕರಿಬೇಕು ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಡೈಪೋಲ್ ಮೂಮೆಂಟ್ಸ್ ಇರಬೇಕು. ನಿಮ್ಮ ಮಾಲಿಕ್ಯೂಲು ಪೋಲಾರ್ ಇನ್ ನೇಚರ್ ಇರಬೇಕು. ಪೋಲಾರ್ ಇನ್ ನೇಚರ್ ಅಂದರೆ ಎರಡು ಪೋಲ್ ಇರಬೇಕು, ಒಂದು ಪಾಸಿಟಿವ್ ಪೋಲ್ ಇರಬೇಕು, ಇನ್ನೊಂದು ನೆಗೆಟಿವ್ ಪೋಲ್ ಇರಬೇಕು. ಆ ಪೊಲಾರಿಟಿ ಇದ್ದರೆ ಮಾತ್ರನೇ ಡೈಪೋಲ್ ಮೂಮೆಂಟ್ ಬರುತ್ತೆ. ಡೈಪೋಲ್ ಮೂಮೆಂಟ್ ಯಾವುದು ಎಕ್ಸಿಬಿಟ್ ಮಾಡುತ್ತಲ್ಲ ಅಂಥ ಮಾಲಿಕ್ಯೂಲ್ಸ್ ಮಾತ್ರನೇ ಐ ಆರ್ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹೇಗೆ ನಾವು ಪೊಲಾರಿಟಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಸ್ಟ್ರಾಂಗ್ ಪೋಲಾರ್ ಇರ್ಬೋದು, ವೀಕ್ ಪೋಲಾರ್ ಇರ್ಬೋದು, ಮೀಡಿಯಂ ಪೋಲಾರ್ ಇರ್ಬೋದು, ಅಥವಾ ಅಬ್ಸರ್ವಬಲ್ ಆಗಿರುವಂಥದ್ದು ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ವಾಟ್ ಟೈಪ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಇನ್ವಾಲ್ವ್ಡ್ ಅದ್ರ ಮೇಲೂ ನಿಮಗೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಡಿಪೆಂಡ್ ಆಗುತ್ತೆ. ಸ್ಟ್ರಾಂಗ್ಲಿ ಪೋಲಾರ್ ಬಾಂಡ್ಸ್ ಸಚ್ ಆಸ್ ದ ಕಾರ್ಬನೈಲ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ ಸ್ಟ್ರಾಂಗ್ ಬ್ಯಾಂಡ್ಸ್. medium polarity bonds and asymmetric bond produce medium bonds. For example, C triple bond N ಇದೆ, C triple bond H ಇದೆ. ಅವೆಲ್ಲ ಏನಾಗುತ್ತೆ ಅಂತಂದರೆ ಮೀಡಿಯಮ್ಮು ವೀಕು ಕೊಡ್ತಾ ಹೋಗುತ್ತೆ. ವೀಕ್ಲಿ ಪೋಲಾರ್ ಬಾಂಡ್ ಅಂಡ್ ಅಸಿಮೆಟ್ರಿಕ್ ಬಾಂಡ್ಸ್ ಪ್ರೊಡ್ಯೂಸ್ ಎ ವೀಕ್ ಆರ್ ನಾನ್ ಅಬ್ಸರ್ವಬಲ್ ಬ್ಯಾಂಡ್ಸನ್ನು ಆಗ್ಬೋದು. ಈ ರೀತಿಯಾಗಿ ಅದ್ರ ಮೇಲೂ ಡೈಪೋಲ್ ಮೂಮೆಂಟ್ ಇರಬೇಕು, ನಿಮ್ಮ ಮಾಲಿಕ್ಯೂಲು ಪೋಲಾರ್ ಇರಬೇಕು, ಅವಾಗಷ್ಟೇ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಅದೇ ಥರ ಹೈಡ್ರೋಜನ್ ಬಾಂಡಿಂಗ್ ಆಲ್ಸೋ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್. ನಾನು ಹೇಳ್ದಂಗೆ ಫೋರ್ಸ್ ಕಾನ್ಸ್ಟೆಂಟ್ ಇರ್ಬೋದು, ಅಟಾಮಿಕ್ ಸೈಜ್ ಇರ್ಬೋದು, ಮತ್ತು ರೆಡ್ಯೂಸ್ ಮಾಸ್ ಇರ್ಬೋದು, ಅಥವಾ ಬಾಂಡ್ ಎನರ್ಜಿ ಇರ್ಬೋದು, ಬಾಂಡ್ ಆರ್ಡರ್ ಇರ್ಬೋದು, ಅದೇ ಥರ ಪೊಲಾರಿಟಿ ಇರ್ಬೋದು. ಅದೇ ಥರ ಹೈಡ್ರೋಜನ್ ಬಾಂಡಿಂಗ್ ಈಸ್ ಆಲ್ಸೋ ಅನದರ್ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಐ ಆರ್ ರೇಡಿಯೇಷನ್ ಈಸ್ ಅಬ್ಸರ್ವ್ಡ್ ಬೈ ಯುವ ಮಾಲಿಕ್ಯೂಲ್. ನಿಮಗೆ ಗೊತ್ತಿದೆ ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಎರಡು ನೆಗೆಟಿವ್ಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮಧ್ಯದಲ್ಲಿರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ಲಿ ಅಲ್ಲಿ ಹೈಡ್ರೋಜನ್ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೈಡ್ರೋಜನ್ ಬಾಂಡಿಂಗ್ ಆಲ್ಟರ್ಸ್ ದಿ ಫೋರ್ಸ್ ಕಾನ್ಸ್ಟೆಂಟ್ ಆಫ್ ಬೋತ್ ದಿ ಗ್ರೂಪ್ಸ್. ಸೊ ಹೈಡ್ರೋಜನ್ ಬಾಂಡಿಂಗ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಮಾಲಿಕ್ಯೂಲ್ದು ಫೋರ್ಸ್ ಕಾನ್ಸ್ಟೆಂಟು ಚೇಂಜ್ ಆಗುತ್ತೆ. ಹೇಗೆ ನೀವು ಹೈಡ್ರೋಜನ್ ಬಾಂಡಿಂಗ್ ಬರೆದಾಗ ಒಂದು ಹೈಡ್ರೋಜನ್ ಬಾಂಡಿಂಗ್ ಹೈಡ್ರೋಜನ್ ಮಧ್ಯದಲ್ಲಿರುತ್ತೆ, ಇಟ್ ಈಸ್ ಕೋವೆಲೆಂಟ್ಲಿ ಬಾಂಡೆಡ್ ಟು ಒನ್ ಮಾಲಿಕ್ಯೂಲ್. ಜನರಲಿ ಹ್ಯಾಲೋಜನ್ ಇರುತ್ತೆ, ಸ್ಮಾಲ್ ಆಟಮ್ ವಿತ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರುವಂಥದ್ದು. ಇನ್ನೊಂದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ದು ವೀಕ್ ಬಾಂಡ್ ಇರುತ್ತೆ, ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಸೊ ಹಾಗಾಗಿ ಅದು ಫೋರ್ಸ್ ಅಂದರೆ ಏನು ಎನರ್ಜಿ ಏನಾಗಿರುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇರುವಂಥದ್ದು. ಕೋವಲೆಂಟ್ ಬಾಂಡಿಂಗ್ ವಿತ್ ಹೈಡ್ರೋಜನ್ದು ಬೇರೆ ಎನರ್ಜಿ ಇರುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇರುವಂಥದ್ದು ಬೇರೆ ಇರುತ್ತೆ. ಸೊ ಹಾಗಾಗಿ ಅಲ್ಲೂ ಏನಾಗುತ್ತೆ, ಸ್ಟ್ರೆಚಿಂಗ್ ಬಾಂಡ್ಸ್ ಏನಾಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೀಕ್ ಆಗಿದ ತಕ್ಷಣ, ಬಾಂಡ್ ವೀಕ್ ಆಗಿದ ತಕ್ಷಣ ಡೈರೆಕ್ಟ್ಲಿ ಪ್ರಪೋರ್ಷನ್ ಇರೋದಕ್ಕೋಸ್ಕರ ವೀಕರ್ ಫ್ರೀಕ್ವೆನ್ಸಿ ಆಗ್ಬೋದು. ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಆಫ್ ದಿ ಅಕ್ಸೆಪ್ಟರ್ ಗ್ರೂಪ್ ಬಿ ಈಸ್ ರೆಡ್ಯೂಸ್ ಬಟ್ ದ ಲೆಸ್ಸರ್ ಡಿಗ್ರಿ. XH ಬೆಂಡಿಂಗ್ ವೈಬ್ರೇಷನ್ ಯೂಶಲಿ ಶಿಫ್ಟ್ ಎ ಶಾರ್ಟರ್ ವೇವ್ ಲೆಂತ್. ಸೊ ಹೈಡ್ರೋಜನ್ ಬಾಂಡಿಂಗ್ನು ಇದೇ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ. ಸ್ಟ್ರಾಂಗರ್ ದಿ ಹೈಡ್ರೋಜನ್ ಬಾಂಡ್, ಲಾಂಗರ್ ದಿ OH ಬಾಂಡ್, ಲೋಯರ್ ವೈಬ್ರೇಷನ್ ಫ್ರೀಕ್ವೆನ್ಸಿ, ಬ್ರಾಡರ್
ಆ್ಯಂಡ್ ಮೋರ್ ಇಂಟೆನ್ಸ್ ವಿಲ್ ಬಿ ದಿ ಅಬ್ಸರ್ಪ್ಷನ್ ಬ್ಯಾಂಡ್. ಸೊ ನೀವು ಆ ಬ್ಯಾಂಡ್ನ ನೋಡಿದಾಗ, ಗ್ರಾಫ್ನ ನೋಡಿದಾಗ, ಸ್ಪೆಕ್ಟ್ರೋಗ್ರಾಫ್ನ ನೋಡಿದಾಗ ಹೈಡ್ರೋಜನ್ ಬಾಂಡಿಂಗ್ ಏನಾದರೂ ಇನ್ವಾಲ್ವ್ ಆಗಿತ್ತು ಅಂತಂದರೆ, ಪರ್ಟಿಕ್ಯುಲರ್ಲಿ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಏನಾದರೂ ಇತ್ತು ಅಂದರೆ ನಿಮ್ಮದು ಹೇಗಾಗುತ್ತೆ ಅಂದರೆ ಬ್ರಾಡಾಗಿ ಆಗುತ್ತೆ, ಇಂಟೆನ್ಸಾಗಿ ಆಗುತ್ತೆ. ನೆಕ್ಸ್ಟು ಸ್ಲೈಡ್ಗಳಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ನಿಮಗೆ ಸ್ಪೆಕ್ಟ್ರಾ ಬರುತ್ತೆ ಅಂತ. ಎಗೇನ್ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಬರುತ್ತೆ, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಬರುತ್ತೆ. ಇಂಟರ್ ಮೀನ್ಸ್ ಬಿಟ್ವೀನ್ ಟೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್, ಬಿಟ್ವೀನ್ ಟೂ ಡಿಫ್ರೆಂಟ್ ಆಟಮ್ಸ್ ಆಗೋದಾದರೆ ಇಂಟರ್ ಮಾಲಿಕ್ಯುಲರ್. ಇಂಟ್ರಾ ಅಂದರೆ ವಿತ್ ಇನ್ ದಿ ಮಾಲಿಕ್ಯೂಲ್. ಇಂಟರ್ ಇತ್ತು ಅಂದರೆ ಬೇರೆ, ಅಂದರೆ ವಿತ್ ಅ ಡಿಫ್ರೆಂಟ್ ಮಾಲಿಕ್ಯೂಲ್ ಅಥವಾ ಅದೇ ಮಾಲಿಕ್ಯೂಲ್ ಜೊತೆಗೆ ಇನ್ನೊಂದು ಮಾಲಿಕ್ಯೂಲ್ ಜೊತೆಗೆ ಆಗ್ತಾ ಇದೆ ಅಂದರೆ ಇಟ್ ಗೋಯಿಂಗ್ ಟು ಗಿವ್ ಎ ಬ್ರಾಡ್ ಬ್ರ್ಯಾಂಡ್ಸ್. ಅದೇ ಥರ ಇಂಟ್ರಾ ಮಾಲಿಕ್ಯುಲರ್ನ ತೊಗೊಂಡ್ರೆ ಶಾರ್ಪ್ ಮತ್ತು ವೆಲ್ ಡಿಫೈನ್ಡ್ ಬಾಂಡ್ಸ್ನ ಕೊಡುತ್ತೆ. ಎಗೇನ್ ನಾಟ್ ಓನ್ಲಿ ಹೈಡ್ರೋಜನು ಮತ್ತು ಹ್ಯಾಲೋಜನ್ ಅಲ್ದಲ್ಲೇ ಕೆಲವೊಂದು ಕಡೆಗೆ NH ಬಾಂಡೂ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್, ಸ್ಲೈಟ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಹಾಗಾಗಿ ಏನು ಮಾಡ್ತವೆ ಅವು ಏನಾದರೂ NH ಬಾಂಡ್ ಇದ್ರೂ, ಫಾರ್ ಎಕ್ಸಾಂಪಲ್ ಇನ್ ದಿ ಕೇಸ್ ಆಫ್ ಅಮೈನ್ಸ್ ಏನಾದರೂ ಇತ್ತು ಅಂತಂದರೆ ಅವು ಏನು ಮಾಡ್ತವೆ, frequency, vibration frequency in those compounds also going to vary. Nitrogen is less electronegative than oxygen. No hydrogen bonding in amines is weaker in the hydroxyl compounds. ಎಫೆಕ್ಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಇದ್ದಾಗ ಏನಾಗುತ್ತೆ ಅಂದರೆ ನಾನು ಹೇಳ್ದಂಗೆ ಒಂದು ಬ್ರಾಡ್ ಸ್ಪೆಕ್ಟ್ರಮ್ದು ಬ್ರಾಡು ಅಥವಾ ಶಾರ್ಪು ಅದು ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಫ್ರೀಕ್ವೆನ್ಸಿನಲ್ಲಿ ಅದು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಪ್ಯಾರಾ ಹೈಡ್ರಾಕ್ಸಿ ಮೀಥೈಲ್ ಬೆಂಜೋಯೇಟ್ನ ತೊಗೊಂಡಿದ್ದೀವಿ. ಇಲ್ಲಿ ಏನಾಗ್ತಿದೆ, ಇದು ಎರಡು ಮಾಲಿಕ್ಯೂಲ್ ಅಂದರೆ ಅದೇ ಸೇಮ್ ಇನ್ನೊಂದು ಮಾಲಿಕ್ಯೂಲ್ ಜೊತೆಗೆ ಅದು ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ಇದೇನಾಗ್ತಿದೆ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ. ಸ್ಟ್ರೆಚಿಂಗ್ ಎಷ್ಟಾಗ್ತಿದೆ, 1710 ಸೆಂಟಿಮೀಟರ್ಸ್ ಇನ್ವರ್ಸ್ ಆಗ್ತಾ ಇದೆ. ಅದೇ ನಾನು ಏನು ಮಾಡಿದ್ದೀನಿ, ಈಗ ಇನ್ನೊಂದು ಅದೇ ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ, ಆದರೆ ಇಲ್ಲೇನಾಗ್ತಿದೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಸೇಮ್ ಮಾಲಿಕ್ಯೂಲ್ ಇಂಟರ್ ಮಾಡಿದಾಗ 1710 ಬಂತು, ಅದೇ ಇಂಟ್ರಾ ಮಾಡಿದಾಗ ಏನಾಯಿತು 1680 ಸೆಂಟಿಮೀಟರ್ ಇನ್ವರ್ಸ್ ಆಯಿತು. ಸೊ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಏನಾಗುತ್ತೆ, ವೇರಿ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ವೆದರ್ ಇವ ಮಾಲಿಕ್ಯೂಲ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್, ಪರ್ಟಿಕ್ಯುಲರ್ಲಿ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ ಅಥವಾ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ, ಅದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ IR ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ, ನಾನು ಹೇಳ್ದಂಗೆ ಫೋರ್ಸ್ ಕಾನ್ಸ್ಟೆಂಟ್ ಇರ್ಬೋದು, ರೆಡ್ಯೂಸ್ ಮಾಸ್ ಇರ್ಬೋದು, ಅಟಾಮಿಕ್ ನಂಬರ್ ಇರ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಇರ್ಬೋದು. ಇದಲ್ದಲೇ ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತಂದರೆ ನಮಗೆ ನಾವೇನು ಕಳ್ಕೊಳ್ತೀವಿ, ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್ ಅಂತ ಕರಿತೀವಿ, ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ ಅಂತ ಕರಿತೀವಿ. ಅವು ಎಫೆಕ್ಟ್ ಮಾಡುತ್ತೆ, ಲೈಕ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಮಿಸೊಮೆರಿಕ್ ಎಫೆಕ್ಟ್. ಸೊ ಅದೇನಾದರೂ ಇತ್ತು ಅಂದ್ರೂ ಆವಾಗ ನಿಮ್ಮದು ಫ್ರೀಕ್ವೆನ್ಸಿ, ಅಬ್ಸರ್ಪ್ಷನ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಬೇರೆ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತನೂ ಜಾಸ್ತಿ ಆಗ್ಬೋದು ಅಥವಾ ಅದು ಕಡಿಮೆ ಆಗ್ಬೋದು ನಿಮಗೆ. ಫಾರ್ ಎಕ್ಸಾಂಪಲ್ ಇಂಡಕ್ಟಿವ್ ಎಫೆಕ್ಟ್ ಅಂದ ತಕ್ಷಣ ನಿಮಗೆ ದಟ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಏನು, ಎರಡು ಮಾಲಿಕ್ಯೂಲ್ ಇದೆ, ಪೋಲಾರ್ ಇದ್ದಾನೆ ಮಾಲಿಕ್ಯೂಲು, ಯಾವ ಪೊಲಾರಿಟಿ ಇಸ್ ಮೋರ್ ಟುವರ್ಡ್ಸ್ ದಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರುತ್ತೆ. ದ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದಿ ಆಟಮ್ ವೇರ್ ಇಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಅದ್ರ ಮೇಲೆ ಆಗುತ್ತೆ. ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಇತ್ತು ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಲ್ಕೈಲ್ ಗ್ರೂಪ್ ಇರುತ್ತೆ. ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಎಲೆಕ್ಟ್ರಾನ್ ರಿಚ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೋರೋ, ಬ್ರೋಮೋ, IOH. ನೆಗ್ಲೆಕ್ಟ್ CL ಸ್ಮಾಲ್ ಬರಿಬೇಕಾಗಿತ್ತು, ಕ್ಯಾಪಿಟಲ್ ಬರೆದಿದ್ದೀನಿ. BR ಅಷ್ಟೇ R ಸ್ಮಾಲ್ ಬರಿಬೇಕಾಗಿತ್ತು. ಆಲ್ಕೈಲ್ ಗ್ರೂಪ್ ಇದ್ದರೆ ಬಾಂಡ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಾಂಡ್ ಲೆಂತ್ ಇನ್ಕ್ರೀಸ್ ಆಯಿತು ಅಂತಂದರೆ ಎನರ್ಜಿ K ಕಡಿಮೆ ಆಗುತ್ತೆ, ಅಂದರೆ ಫೋರ್ಸ್ ಕಾನ್ಸ್ಟೆಂಟ್ ಕಡಿಮೆ ಆಗುತ್ತೆ. ಫೋರ್ಸ್ ಕಾನ್ಸ್ಟೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದಕ್ಕೋಸ್ಕರ ಫ್ರೀಕ್ವೆನ್ಸಿನೂ ಕಡಿಮೆ ಆಗುತ್ತೆ. ಪ್ಲಸ್ I ಎಫೆಕ್ಟ್ ಇತ್ತು ಅಂತಂದರೆ. ಅದೇ ಮೈನಸ್ I ಎಫೆಕ್ಟ್ ಇತ್ತು ಅಂದರೆ ಬಾಂಡ್ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ, K ಇನ್ಕ್ರೀಸ್ ಆಗುತ್ತೆ, ಫ್ರೀಕ್ವೆನ್ಸಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಫಾರ್ಮಾಲ್ಡಿಹೈಡ್, ಅಸಿಟಾಲ್ಡಿಹೈಡ್, ಅಸಿಟೋನ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲೇನಾಗ್ತಿದೆ, ಫಾರ್ಮಾಲ್ಡಿಹೈಡಲ್ಲಿ ಯಾವುದೇ ರೀತಿಯಾದಂಥ ಇಂಡಕ್ಟಿವ್ ಗ್ರೂಪ್ ಇರೋವಂಥದ್ದು ಪ್ಲಸ್ I ಗ್ರೂಪ್ ಇಲ್ಲ. ಅದೇ ನೀವು ಇಲ್ಲಿ ಅಸಿಟಾಲ್ಡಿಹೈಡ್ಗೆ ತೊಗೊಂಡ್ರೆ ಒಂದು CH ಗ್ರೂಪ್ ಇದೆ, ವಿಚ್ ಇಸ್ ಎನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅದೇನಾದರೂ ಡೊನೇಟ್ ಮಾಡ್ತಾ ಇದೆ, ಡೊನೇಟ್ ಮಾಡಿದಾಗ ಏನಾಗ್ತಿದೆ, ಒಂದೇ ಒಂದು CH3 ಗ್ರೂಪ್ ಇದೆ. ಹಾಗಾಗಿ ಅಸಿಟಾಲ್ಡಿಹೈಡ್ಗೆ ಎಷ್ಟು ಬಂತು ಅಂದರೆ 1745. ಸೊ ಪ್ಲಸ್ I ಗ್ರೂಪ್ ಇತ್ತು ಅಂತಂದರೆ ಏನಾಗುತ್ತೆ, ನಿಮಗೆ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಫಾರ್ಮಾಲ್ಡಿಹೈಡ್ಗೆ ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನಿಕ್ ಎಫೆಕ್ಟ್ ಇಲ್ಲ, 1750 ಇದೆ. ಆದರೆ ನೆಕ್ಸ್ಟು ಅಸಿಟೋನ್ ತೊಗೊಂಡ್ರೆ ಎರಡು CH3 ಗ್ರೂಪ್ ಇದೆ, ವಿಚ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಪ್ಲಸ್ I ಗ್ರೂಪ್ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಮತ್ತೆ ಏನಾಗುತ್ತೆ, ನಿಮ್ಮದು ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗುತ್ತೆ. ಅದೇ ಥರ ಮೈನಸ್ I ಇರೋ ಗ್ರೂಪ್ನ ತೊಗೊಂಡ್ರೆ ನಿಮಗೆ, ಫಾರ್ ಎಕ್ಸಾಂಪಲ್ ಅಸಿಟೋನ್ ಇದೆ, ಅಲ್ಲಿ ಪ್ಲಸ್ ಇದೆ.
ಅದೇ ಥರ ನಾವೇನು ಮಾಡಿದ್ವಿ, ಮಾನೋಕ್ಲೋರೋ ಆಸ್ಟಿಕ್ ಆ್ಯಸಿಡ್ನ ತೊಗೊಂಡ್ವಿ, ಅಸಿಟೋನ್ನ ತೊಗೊಂಡ್ವಿ, ಒಂದು ಹೈಡ್ರೋಜನ್ನ ತೆಗೆದು ಅಲ್ಲಿ CH2Cl ಮಾಡಿದ್ವಿ. ಅವಾಗ ಏನಾಯಿತು, ನಿಮ್ಮದು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಡೈಕ್ಲೋರೋ ಮಾಡಿದ್ವಿ, ಮತ್ತೆ ಇನ್ಕ್ರೀಸ್ ಆಯಿತು. ಟ್ರೈಕ್ಲೋರೋ ಮಾಡಿದ್ವಿ, ಮತ್ತೆ ನಿಮಗೆ ಇನ್ಕ್ರೀಸ್ ಆಯಿತು. ಈ ರೀತಿಯಾಗಿ ಇಂಡಕ್ಟಿವ್ ಎಫೆಕ್ಟ್ ಆಲ್ಸೋ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್. +I ಗ್ರೂಪ್ ಇದೆ ಅಂದರೆ ನಿಮ್ಮದು ವೈಬ್ರೇಷನ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. -I ಗ್ರೂಪ್ ಇದೆ ಅಂದರೆ ವೈಬ್ರೇಷನ್ ಫ್ರೀಕ್ವೆನ್ಸಿ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಈ ರೀತಿಯಾಗಿ ನೀವು ಅದನ್ನು ನೋಡ್ಕೋಬೇಕು. ಅದೇ ರೀತಿ ಮೀಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೊನೆನ್ಸ್ ಎಫೆಕ್ಟ್, ದಟ್ ಆಲ್ಸೋ ಗೋಯಿಂಗ್ ಟು ಅಫೆಕ್ಟ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟಲ್ಲಿ ಯಾವ ರೀತಿ ಆಗುತ್ತಲ್ಲ ಅದೇ ರೀತಿ ಆಗ್ತಾ ಹೋಗುತ್ತೆ. ಕಾಂಜುಗೇಷನ್ ಜಾಸ್ತಿ ಆದಂಗೆ ಅಬ್ಸಾರ್ಪ್ಷನ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಕ್ಸಿಜನ್ ಆಟಮ್ ಆಫ್ ಎನ್ ಎಸ್ಟರ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ದಿ ನೈಟ್ರೋಜನ್ ಆಟಮ್ ಆಫ್ ದಿ amide. Lone pair of electron and the nitrogen of an amide participate more in conjugation, thereby decreasing the absorption frequency of the carbonyl group. ಎಕ್ಸಾಂಪಲ್ ನೀವು ತೊಗೊಳೋದಾದರೆ ನೋಡಿ, ಬೆನ್ಸಮೈಡ್ ಇದೆ, ಮೀಥೈಲ್ ಬೆನ್ಸೋಯೇಟ್ ಇದೆ. ಸೊ ಅದೇನಾಗ್ತಿದೆ, ಒಂದು 1673ನಲ್ಲಿ ಬರ್ತಾ ಇದೆ, ಇನ್ನೊಂದು ಏನಾಗ್ತಿದೆ ಅಂದರೆ ಮೀಥೈಲ್ ಬೆನ್ಸೋಯೇಟಲ್ಲಿ 1730 ಬರ್ತಾ ಇದೆ. ಸೊ ಈಗ ಯಾವುದು ಇದರಲ್ಲಿ ಇನ್ವಾಲ್ವ್ ಆಗ್ತಿದೆ, ಈ ಹೈಡ್ರೋಜನ್ ಏನಾಗ್ತಿದೆ, ಮೋರ್ ರೆಸೊನೆನ್ಸಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಮೋರ್ ಮಿಸೋಮೆರಿಕ್ ಎಫೆಕ್ಟ್ನ ಪ್ರೊನೌನ್ಸ್ ಮಾಡ್ತಿದೆ. ಹಾಗಾಗಿ ಅದರದ್ದು ಫ್ರೀಕ್ವೆನ್ಸಿ ಕಡಿಮೆ ಆಯಿತು. ಕಂಪೇರ್ ಟು ದಟ್ ಈ ಆಕ್ಸಿಜನ್ CO ಇರುವಂಥದ್ದು ಕಡಿಮೆ ಆಗುತ್ತೆ. ಹಂಗಾಗಿ ಅದರದ್ದು ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ, ಅದರದ್ದು ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಏನಾಗುತ್ತೆ, μ' ಏನಾಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ಅದೇ ಥರ ಆಲ್ಡಿಹೈಡ್ಸ್ ಕೀಟೋನ್ಸ್ಗೆ ನೀವು ಕಂಪೇರ್ ಮಾಡೋದಾದರೆ ಎಗೇನ್ ಕಾಂಜುಗೇಷನ್ ಇರುವಂಥದ್ದು. ಈಗ ಮೊದಲನೇ ಕಾಂಪೌಂಡ್ನ ತೊಗೊಂಡ್ರೆ ಒಂದೇ ಒಂದು ಡಬಲ್ ಬಾಂಡ್ ಇದೆ, 1730 ಬಂತು. ನೆಕ್ಸ್ಟ್ ಎರಡರಲ್ಲಿ ಏನಾಯಿತು, 2 ಡಬಲ್ ಬಾಂಡ್ ಬಂತು, ಅವಾಗ ಏನಾಯಿತು, ಮತ್ತೆ ಕಡಿಮೆ ಆಯಿತು. ನೆಕ್ಸ್ಟಲ್ಲಿ ಏನಾಗ್ತಿದೆ, ಆರೋಮ್ಯಾಟಿಕ್ ಇದೆ, ಮೋರ್ ನಂಬರ್ ಆಫ್ ಡಬಲ್ ಬಾಂಡ್, ಕಾಂಜುಗೇಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಏನಾಯಿತು, ಮತ್ತೆ ಕಡಿಮೆ ಆಯಿತು. ಕೀಟೋನ್ಸ್ನ ತೊಗೊಳ್ತಾ ಇದ್ದೀವಿ, ಅದರಲ್ಲಿ ಏನಾಯಿತು, 1750 ಇತ್ತು, ಒಂದೇ ಕಾಂಜುಗೇಷನ್ ಇತ್ತು. ನೆಕ್ಸ್ಟ್ ಏನು ಮಾಡಿದ್ವಿ, ಮತ್ತು ಇದು ಕಾಂಜುಗೇಷನ್ ತೊಗೊಂಡ್ವಿ, ಮತ್ತೆ ಡಿಕ್ರೀಸ್ ಆಯಿತು. ಮತ್ತೊಂದು ಕಾಂಜುಗೇಷನ್ ಮಾಡಿದ್ವಿ, ಮತ್ತೆ ಡಿಕ್ರೀಸ್ ಆಯಿತು. ಮತ್ತೆ ಆರೋಮ್ಯಾಟಿಕ್ ತೊಗೊಂಡ್ರೆ ಮತ್ತೆ ಡಿಕ್ರೀಸ್ ಆಯಿತು. ಸೊ ಇಂಡಕ್ಟಿವ್ ಎಫೆಕ್ಟು ಮತ್ತು ಮೀಸೋಮೆರಿಕ್ ಎಫೆಕ್ಟ್ ಆಲ್ಸೋ ಗೋಯಿಂಗ್ ಟು ಅಫೆಕ್ಟ್ ದಿ ವೈಬ್ರೇಷನಲ್ ಮೋಡ್ಸ್. ಅದೇ ಥರ ಈಗ ಏನು ಗೊತ್ತಾಯಿತು, ನಿಮ್ಮ ಮಾಲಿಕ್ಯೂಲ್ ಇದೆ, ಮಾಲಿಕ್ಯೂಲ್ಗೆ ಏನು ಮಾಡ್ತಾ ಇದ್ದೀನಿ, IR ರೇಡಿಯೇಷನ್ ಬಿಡ್ತಾ ಇದ್ದೀನಿ. IR ರೇಡಿಯೇಷನ್ ಏನು ಮಾಡ್ತಾ ಇದ್ದು, ಬೇರೆ ಬೇರೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಕೆಮಿಕಲ್ ಬಾಂಡ್ ಇನ್ವಾಲ್ವ್, ಡಿಪೆಂಡಿಂಗ್ ಅಪಾನ್ ದಿ ಇನ್ಫ್ಲೂಯೆನ್ಸ್ ಆಫ್ ಫೋರ್ಸ್ ಕಾನ್ಸ್ಟೆಂಟ್ ಇರ್ಬೋದು, ಅಟಾಮಿಕ್ಸ್ ನಂಬರ್ ಇರ್ಬೋದು, ಮಾಸ್ ಆಫ್ ದಿ ಆಟಮ್ ಇರ್ಬೋದು, ಅದ್ರ ಮೇಲೆ ಏನಾಗುತ್ತೆ, ಅದು ಬೇರೆ ಅಮೌಂಟ್ ಆಫ್ ರೇಡಿಯೇಷನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಅದು ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ವೈಬ್ರೇಟ್ ಆಗುತ್ತೆ ಅಂದರೆ, ಐದರ್ ಅದು ಬೆಂಡಿಂಗ್ ವೈಬ್ರೇಷನ್ ಆಗ್ಬೋದು, ಇಲ್ಲ ಅಂತಂದರೆ ಅದೇ ಥರ ವೈಬ್ರೇಷನ್ ಆಗ್ಬೋದು, ಸ್ಟ್ರೆಚಿಂಗ್ ವೈಬ್ರೇಷನ್ ಆಗ್ಬೋದು, ಎಕ್ಸ್ಪ್ಯಾಂಡ್ ಆಗ್ಬೋದು, ಅಥವಾ ಕಂಪ್ರೆಸ್ ಆಗ್ಬೋದು, ಅಥವಾ ಬೆಂಡ್ ಆಗ್ಬೋದು. ಅದನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ಥರ ಸ್ಟ್ರೆಚಿಂಗ್ ಬೈಂಡಿಂಗ್ ಆಗುತ್ತೆ, ಸ್ಟ್ರೆಚಿಂಗ್ 2 ಥರ ಆಗುತ್ತೆ, ಬೆಂಡಿಂಗು ಒಟ್ಟು 4 ಥರ ಆಗುತ್ತೆ. ಒಟ್ಟು ಅದು 6 ಥರ ನಿಮಗೆ ವೈಬ್ರೇಷನ್ಸ್ ಆಗ್ತಾ ಹೋಗುತ್ತೆ. ಎಗೇನ್ ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ಸ್ ಎ ನಾನ್ ಲೀನಿಯರ್ ಮಾಲಿಕ್ಯೂಲ್ ಆರ್ ಎ ಲೀನಿಯರ್ ಮಾಲಿಕ್ಯೂಲ್, ಆ ಬೇಸಿಸ್ ಮೇಲೂ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಫ್ ಇಟ್ಸ್ ಎ ನಾನ್ ಲೀನಿಯರ್ ಮಾಲಿಕ್ಯೂಲ್, ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಮಾಲಿಕ್ಯೂಲಲ್ಲಿ ಏನಿರಬೇಕು, ಡೈಪೋಲ್ ಮೂಮೆಂಟ್ ಇರಬೇಕು, ನಿಮ್ಮ ಮಾಲಿಕ್ಯೂಲು ಪೋಲಾರ್ ಇರಬೇಕು. ಅವಾಗ ಅಷ್ಟೇ ನಿಮ್ಮ ಮಾಲಿಕ್ಯೂಲು IR ರೇಡಿಯೇಷನ್ ಅಬ್ಸರ್ವ್ ಮಾಡುತ್ತೆ, ಇಲ್ದರೆ ಅಬ್ಸರ್ವ್ ಮಾಡಲ್ಲ ಅಂತ ಹೇಳಿದೆ. ನಾನ್ ಲೀನಿಯರ್ ಮಾಲಿಕ್ಯೂಲ್ ಆಯಿತು ಅಂದರೆ ವೈಬ್ರೇಷನ್ಸ್ ಏನಾಗುತ್ತೆ, 3n-6 ಅಂತ ಹೇಳ್ತೀವಿ. ಲೀನಿಯರ್ ಮಾಲಿಕ್ಯೂಲ್ಗಾದರೆ ನಂಬರ್ ಆಫ್ ಲೀನಿಯರ್ ಮಾಲಿಕ್ಯೂಲ್ಸ್ ನಂಬರ್ ಆಫ್ ವೈಬ್ರೇಷನ್ಸು 3n-5 ಅಂತ ಹೇಳ್ತೀವಿ. ವೇರ್ n ಇಸ್ ದಿ ನಂಬರ್ ಆಫ್ ಆಟಮ್ಸ್ ಇನ್ವಾಲ್ವ್ಡ್ ಇನ್ ಕೆಮಿಕಲ್ ಬಾಂಡಿಂಗ್. ಸೊ ಈಗ HClನ ತೊಗೊಳ್ತಾ ಇದ್ದೀನಿ. HCl ಏನಾಗಿದೆ, ಲೀನಿಯರ್ ಮಾಲಿಕ್ಯೂಲ್ ಇದೆ. ಲೀನಿಯರ್ ಮಾಲಿಕ್ಯೂಲ್ ಇರೋದಕ್ಕೋಸ್ಕರ ನಾನ್ ಲೀನಿಯರ್ ಮಾಲಿಕ್ಯೂಲ್ ಇರೋದಕ್ಕೋಸ್ಕರ 3-5ನ ತೊಗೋಬೇಕು. ಹಾಗಾಗಿ 3 × ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ, 2 ಆಟಮ್ಸ್ ಇನ್ವಾಲ್ವ್ ಆಗಿದೆ. 3 2 6 -5 ಅಂದರೆ 1 ಮೋಡ್. ಸೊ ಒಂದೇ ಒಂದು ಅದು ವೈಬ್ರೇಷನ್ ಒಂದೇ ಒಂದು ಆಗುತ್ತೆ. ಅದೇ ಥರ ನೀವು ಏನು ಮಾಡ್ತೀರಾ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ಗೆ ಬರ್ತೀರಾ ಅಂತ ಇಟ್ಕೊಳ್ಳೋಣ. ಸೊ ಕಾರ್ಬನ್ ಡೈಆಕ್ಸೈಡ್ ಬಂದರೆ ಇಟ್ಸ್ ಎ ನಾನ್ ಲೀನಿಯರ್ ಮಾಲಿಕ್ಯೂಲ್, ದಿಸ್ ಇಸ್ ಆಲ್ಸೋ ಎ ಲೀನಿಯರ್ ಮಾಲಿಕ್ಯೂಲ್. ಎಷ್ಟು ಆಟಮ್ ಇನ್ವಾಲ್ವ್ ಆಗಿದೆ, 3 ಆಟಮ್ ಇನ್ವಾಲ್ವ್ ಆಗಿದೆ. 3 × 3 9 -5 ಅಂದರೆ 4. ಈ ರೀತಿಯಾಗಿ ನಿಮಗೆ 4 ವೈಬ್ರೇಷನ್ ಮೋಡ್ಸು ಬರ್ತಾ ಹೋಗುತ್ತೆ. ನೋಡಿ, ಒಂದು ಏನಾಗುತ್ತೆ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಚೇಂಜ್ ಇನ್ ಡೈಪೋಲ್ ಮೂಮೆಂಟ್ ಇರಬೇಕು, ಅವಾಗ ಅಷ್ಟೇ ಅದು ತೋರಿಸುತ್ತೆ, ಇಲ್ಲ ಅಂದರೆ ತೋರಿಸಲ್ಲ ಅಂತ ಹೇಳಿದೆ. IR ಆ್ಯಕ್ಟಿವ್ ಮೋಡ್ಸ್ ರಿಕ್ವೈರ್ ಡೈಪೋಲ್ ಚೇಂಜಸ್ ಡ್ಯೂರಿಂಗ್ ದಿ ರೊಟೇಷನ್. ಈ ಒಂದು 4 ಮೋಡ್ ಬಂದ್ರೂ ಈ 2-3 ಏನಾಗುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಒಂದೇ ಐಡೆಂಟಿಕಲ್ ಎನರ್ಜಿನಲ್ಲಿ ಇದಾಗ್ತವೆ, ಅದು ಥರ ಕೊಡ್ತವೆ. ಒಂದೇನಾಗಿದೆ, ಒಂದು ಸಿಮಿಟ್ರಿಕಲ್ ಆಗಿದೆ, ಇನ್ನೊಂದು ಅಸಿಮಿಟ್ರಿಕ್ ಆಗಿದೆ. ಸೊ ಯಾವುದು ಡೈಪೋಲ್ ಮೂಮೆಂಟು =0 ಇದೆಯಲ್ಲ,
ಅದು IR ಇನ್ಆಕ್ಟಿವ್ ಆಗುತ್ತೆ. ಯಾವುದು ಗ್ರೇಟರ್ ದ್ಯಾನ್ 0 ಇದೆಯಲ್ಲ ಅದು IR ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ನೀವು ಗ್ರಾಫ್ನ ನೋಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ನಿಮಗೆ 3 ಪೀಕ್ಸ್ ಬರುತ್ತೆ. 6 ಸೆಂಟಿಮೀಟರ್ ಇನ್ವರ್ಸಲ್ಲಿ 1 ಪೀಕ್ ಬರುತ್ತೆ. 2350 ಸೆಂಟಿಮೀಟರ್ ಇನ್ವರ್ಸಲ್ಲಿ 1 ಪೀಕ್ ಬರುತ್ತೆ. ಅದೇ ಥರ ನಿಮಗೆ ಒಟ್ಟು 3 ಪೀಕ್ ಬರುತ್ತೆ. ಇದು 666 ಸೆಂಟಿಮೀಟರ್ ಇನ್ವರ್ಸ್ ಏನಿದೆಯಲ್ಲ ಅದು 2 ವೈಬ್ರೇಷನ್ಸ್ಗೆ ಅದು ಬರುತ್ತೆ. ಇದು 1 ವೈಬ್ರೇಷನ್ಸ್ಗೆ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಮಾಲಿಕ್ಯೂಲು even though it going to absorb the infrared radiation depending upon the nature of the bond involved, depending upon the whether double bond ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ, ಸ್ಮಾಲ್ ಮಾಲಿಕ್ಯೂಲ್ಸ್ ಇದೆಯಾ, ಬಿಗ್ ಮಾಲಿಕ್ಯೂಲ್ಸ್ ಇದೆಯಾ, ಇಂಡಕ್ಟಿವ್ ಎಫೆಕ್ಟ್ ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆಯಾ, ಮಿಸೋಮೆರಿಕ್ ಎಫೆಕ್ಟ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆಯಾ, ಆ ಬೇಸಿಸ್ ಮೇಲೆ ಅದು ಬೇರೆ ಬೇರೆ ವೈಬ್ರೇಷನ್ ಸ್ಟ್ರೆಚಿಂಗ್ನ ಅದು ತಗೊಳುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಯಾವ ರೀತಿಯಾಗಿ ಬೇರೆ ಬೇರೆ ಸ್ಟ್ರೆಚಿಂಗ್ ವೈಬ್ರೇಷನ್ಸ್ನ ತಗೊಳುತ್ತಲ್ಲ, ವೈಬ್ರೇಷನಲ್ ಫ್ರೀಕ್ವೆನ್ಸಿ ಏನೇನಾಗುತ್ತೆ ಅದನ್ನೆಲ್ಲನೂ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್, ಗುಡ್ ಲಕ್.